ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿರುವ ವಸ್ತುಗಳ ಬೆಲೆಗಳು ಸಿಲಿಕಾನ್ ಸಿಟಿ ಜನರಿಗೆ ಮತ್ತೊಂದು ಶಾಕ್ ಆಗಿದೆ. ಕಳೆದ 15 ದಿನಗಳ ಹಿಂದಿನ ದರಗಳಿಗೆ ಹೋಲಿಸಿದರೆ ಬಹುತೇಕ ತರಕಾರಿಗಳ ಬೆಲೆಗಳು ಡಬಲ್ ಆಗಿವೆ. ಹೋಟೆಲ್ಗೆ ಹೋದರೆ ತಿಂಡಿಗಳ ಬೆಲೆ ಏರಿಕೆ, ಮನೆಯಲ್ಲಿ ಅಡುಗೆ ಮಾಡಲು ಯೋಚನೆ ಮಾಡಿದ್ರೆ ತರಕಾರಿ ಬೆಲೆ ಗಗನಕ್ಕೇರ್ತಿದೆ. ಇದರಿಂದ ಸಾಮಾನ್ಯ ಜನರು ಕಂಗಾಲಾಗಿದ್ದಾರೆ. ಅದರೊಂದು ವರದಿ ನಿಮ್ಮ ಮುಂದೆ. 15 ದಿನಗಳಲ್ಲಿ ತರಕಾರಿ ದರ ಡಬಲ್, ಗ್ರಾಹಕರಿಗೆ ಶಾಕ್. ಬೆಂಗಳೂರು ಮಾರುಕಟ್ಟೆಗಳಲ್ಲಿ ಈಗ ತರಕಾರಿ ಖರೀದಿ ಮಾಡುವುದು ಒಂದು ದೊಡ್ಡ ಸವಾಲಾಗಿದೆ. ಪ್ರತಿದಿನ ಬೆಲೆ ಏರಿಕೆಯಾಗ್ತಿರುವ ಪರಿಸ್ಥಿತಿ ಗ್ರಾಹಕರನ್ನ ಆತಂಕಕ್ಕೆ ಈಡು ಮಾಡ್ತಾ ಇದೆ. ಕಳೆದ 2 ವಾರಗಳ ಹಿಂದೆ ಇದ್ದ ದರಗಳಿಗೆ ಹೋಲಿಕೆ ಮಾಡಿದ್ರೆ ಇಂದಿನ ಬೆಲೆಗಳು ಅಚ್ಚರಿಯ ಮಟ್ಟಿಗೆ ಹೆಚ್ಚಾಗಿದೆ. ಉತ್ಪಾದನೆ ಕುಸಿತ, ಇತ್ತೀಚಿನ ದಿನಗಳಲ್ಲಿ ಹೆಚ್ಚುತ್ತಾ ಇರುವ ಬಿಸಿಲ ತಾಪಮಾನ ಮತ್ತು ಕೆಲವೆಡೆ ಭಾರಿ ಮಳೆಯ ಪರಿಣಾಮವಾಗಿ ಬೆಳೆಗಳ ಉತ್ಪಾದನೆ ಕಡಿಮೆಯಾಗಿದೆ. ಹವಾಮಾನದಲ್ಲಿ ಉಂಟಾದ ಅನಿಶ್ಚಿತತೆ ರೈತರಿಗೂ ಹೊಡೆತ ನೀಡಿದ್ದು, ಮಾರುಕಟ್ಟೆಗೆ ಸರಕುಗಳ ಸರಬರಾಜು ಕಡಿಮೆಯಾಗಿದೆ. ಬೇಡಿಕೆಯ ಏರಿಕೆ, ಮದುವೆ ಸೀಸನ್, ಜಾತ್ರೆಗಳು ಮತ್ತು ಊರ ಹಬ್ಬಗಳ ಹಿನ್ನೆಲೆಯಲ್ಲಿ ತರಕಾರಿ ಬೇಡಿಕೆ ಹೆಚ್ಚಾಗಿದೆ. ಈ ಸಮಯದಲ್ಲಿ ಆಹಾರ ತಯಾರಿಕೆ ಹೆಚ್ಚಿನ ಪ್ರಮಾಣದಲ್ಲಿ ನಡೆಯುವುದರಿಂದ ಮಾರುಕಟ್ಟೆಯಲ್ಲಿ ಒತ್ತಡ ಹೆಚ್ಚಾಗಿದೆ. ಕಳೆದ 2 ವಾರಗಳ ಹಿಂದೆ ಇದ್ದ ದರಗಳಿಗೆ ಹೋಲಿಸಿದ್ರೆ ಇಂದಿನ ಬೆಲೆಗಳು ಅಚ್ಚರಿಯ ಮಟ್ಟಿಗೆ ಹೆಚ್ಚಾಗಿದೆ. ತರಕಾರಿ ದರ ಏರಿಕೆ. ಪ್ರತಿ ಕೆಜಿ ಬೀನ್ಸ್ ದರ 150 ರೂಪಾಯಿ ಇದೆ. ಈ ಹಿಂದೆ 80 ರೂಪಾಯಿ ಇತ್ತು. ಬದನೆಕಾಯಿ 50 ರೂಪಾಯಿ ಇದ್ರೆ ಈ ಹಿಂದೆ 30 ರೂಪಾಯಿ ಇತ್ತು. ಬಜ್ಜಿ ಮೆಣಸಿನಕಾಯಿ ಈಗ 60 ರೂಪಾಯಿಗೆ ಏರಿದೆ. ಮೊದಲು 30 ರೂಪಾಯಿ ಇತ್ತು. ಮೂಲಂಗಿ ಈಗ 40 ರೂಪಾಯಿ ಇದ್ರೆ ಮೊದಲು 25 ರೂಪಾಯಿ ಇತ್ತು. ಕ್ಯಾರೆಟ್ ಈಗ 40 ರೂಪಾಯಿ ಇದ್ರೆ ಮೊದಲು 20 ರೂಪಾಯಿ ಇತ್ತು. ಬೀಟ್ರೂಟ್ ಈಗ 50 ರೂಪಾಯಿ ಇದೆ. ಮೊದಲು 30 ರೂಪಾಯಿ ಇತ್ತು. ಹೀರೆಕಾಯಿ ಈಗ 40 ರೂಪಾಯಿ ಇದೆ. ಮೊದಲು 25 ರೂಪಾಯಿ ಇತ್ತು. ಎಲೆಕೋಸು ಈಗ 30 ರೂಪಾಯಿ ಇದೆ. ಮೊದಲು 15 ರೂಪಾಯಿ ಇತ್ತು. ಟೊಮೊಟೊ ಈಗ 50 ರೂಪಾಯಿ, ಮೊದಲು 20 ರೂಪಾಯಿ ಇತ್ತು. ಉಳಿದಂತೆ ಆಲೂಗಡ್ಡೆ ಈಗ 30 ರೂಪಾಯಿ, ಮೊದಲು 15 ರೂಪಾಯಿ ಇತ್ತು. ಉಳಿದಂತೆ ಬಟಾಣಿ ಈಗ 300 ರೂಪಾಯಿ ಇದ್ರೆ ಮೊದಲು 75 ರೂಪಾಯಿ ಇತ್ತು. ಬಹುತೇಕ ಕುಟುಂಬಗಳು ಈಗ ತಮ್ಮ ಖರ್ಚುಗಳನ್ನ ಕಡಿಮೆ ಮಾಡಲು ಹಲವು ರೀತಿಯ ಪ್ರಯತ್ನ ಮಾಡ್ತಿವೆ. ಕೆಲವರು ತರಕಾರಿಗಳ ಬಳಕೆಯನ್ನ ಕಡಿಮೆ ಮಾಡ್ತಿದ್ದಾರೆ. ಆದರೆ ಇದು ತಾತ್ಕಾಲಿಕ ಪರಿಹಾರ ಮಾತ್ರ. ದೀರ್ಘಕಾಲದಲ್ಲಿ ಈ ಸ್ಥಿತಿ ಮುಂದುವರೆದ್ರೆ ಬಹಳ ಸಮಸ್ಯೆ ಆಗುತ್ತೆ. ಇನ್ನು ದಿನದಿಂದ ದಿನಕ್ಕೆ ಏರಿಕೆ ಆಗ್ತಿರುವ ತರಕಾರಿ ಬೆಲೆಯಿಂದ ಜನ ಬೇಸರ ವ್ಯಕ್ತಪಡಿಸಿದ್ದಾರೆ. ಒಟ್ಟಿನಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ತರಕಾರಿ ದರಗಳ ಏರಿಕೆ ಸಾಮಾನ್ಯ ವಿಷಯವಾಗಿಲ್ಲ. ಇದು ಒಂದು ದೊಡ್ಡ ಆರ್ಥಿಕ ಸಮಸ್ಯೆಯಾಗಿ ಪರಿಣಮಿಸಿದೆ. ಮುಂದಿನ ದಿನಗಳಲ್ಲಿ ಉತ್ಪಾದನೆ ಹೆಚ್ಚಾದ್ರೆ ದರ ಇಳಿಯುವ ಸಾಧ್ಯತೆ ಇದೆ. ಆದರೆ ಪ್ರಸ್ತುತ ಪರಿಸ್ಥಿತಿ ಮುಂದುವರೆದ್ರೆ ಗ್ರಾಹಕರ ಮೇಲೆ ಇನ್ನಷ್ಟು ಹೊರೆ ಬೀಳೋದು ಖಚಿತ. ಭವ್ಯ ಸುನೀಲ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು.